ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್. ಅವರಿಬ್ಬರು ಒಟ್ಟಾಗಿಯೇ ಡೆಲ್ಲಿಗೆ ಬರಬೇಕು, ವರಿಷ್ಠರ ಸೂಚನೆಯಂತೆ. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರು ಕಟಾಜ್ಞೆಯನ್ನ ಮಾಡಿದಾರಂತೆ. ಹಾಗಾಗಿಯೇ ಸಿಎಂ ಡಿಸಿಎಂ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಮುಖಾಮುಖಿ ಆಗ್ತಿದ್ದಾರೆ. ಕಿತ್ತಾಡಿಕೊಂಡು ಬಂದ್ರೆ ನಾವು ಸಂಧಾನ ಮಾಡಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರಂತೆ. ಹಾಗಾಗಿಯೇ ಇಬ್ಬರು ನಾಳೆ ಮುಖಾಮುಖಿ ಆಗ್ತಾ ಇದ್ದಾರೆ, ಚರ್ಚೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಇನ್ಸೈಡ್ ಡೀಟೇಲ್ಸ್. ಈ ಮೊದಲು ಜೋಡೆತ್ತುಗಳಂತೆ ಇದ್ದು ಮ್ಯಾನೇಜ್ ಮಾಡಿದ್ರಿ. ಎಲೆಕ್ಷನ್ನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಎಲ್ಲವೂ ನೆಟ್ಟಗಿತ್ತು. ಒಬ್ಬರಿಗೊಬ್ಬರು ವಿರುದ್ಧ ದಿಕ್ಕಿನಲ್ಲಿ ನಿಂತು ಮುಜುಗರ ತರೋದು ಬೇಡ ಅನ್ನುವಂತಹ ಸಂದೇಶವನ್ನ ಫೋನ್ನಲ್ಲಿಯೇ ರವಾನಿಸಿದ್ದಾರಂತೆ. ಇಬ್ಬರೂ ಕೂಡ ಹೈಕಮಾಂಡ್ ಮಾತಿಗೆ ಬದ್ಧ ಅಂತ ಹೇಳ್ತಿದ್ದೀರಿ. ಹೀಗಿರುವಾಗ ಒಟ್ಟಿಗೆ ಕುಳಿತುಕೊಳ್ಳಿ, ಮಾತನಾಡಿ, ಇಬ್ರು ಒಟ್ಟಿಗೆ ಡೆಲ್ಲಿಗೆ ಬನ್ನಿ ಅಂತ ಹೇಳಿದಾರಂತೆ. ನಾಳೆ ಬೆಳಗ್ಗೆಯೇ ಉಪಹಾರದ ಸಭೆಯಲ್ಲಿ ಇಬ್ಬರು ಕೂಡ ಚರ್ಚೆ ನಡೆಸ್ತಾರೆ ಇದೇ ವಿಚಾರವನ್ನ. ಸಿದ್ದರಾಮಯ್ಯ, ಡಿಕೆಶಿ ಇಬ್ಬರಿಗೂ ಕೂಡ ರಾಹುಲ್ ಫೋನ್ ಕಾಲ್ ಮೂಲಕವೇ ಸಂದೇಶ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ನಾಳೆಯ ಮೀಟಿಂಗ್ ಸಹಜವಾಗಿಯೇ ಕುತೂಹಲವನ್ನ ಕೆರಳಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ರವೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಈ ಕುರ್ಚಿ ಕದನ ನಮ್ಮ ಕೈಯಲ್ಲಿ ಬಗೆಹರಿಸೋದಕ್ಕಾಗಲ್ಲ ಅಂತೇಳಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು. ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರ ಕೈಯಲ್ಲಿದೆ ಅಂಥೇಳಿ ಸ್ವತಃ ಎಸಿಸಿ ಅಧ್ಯಕ್ಷರೇ ಹೇಳಿದ್ರು. ಹಂಗಿದ್ದ ಮೇಲೂ ಕೂಡ ಈ ಇಬ್ಬರು ನಾಯಕರುಗಳನ್ನ ಮುಖಾಮುಖಿ ಆಗೋಕೆ ಹೇಳಿದ್ದು, ಅವರಿಬ್ಬರ ನಡುವೆನೆ ಚರ್ಚೆ ಮಾಡೋದಕ್ಕೆ ಹೇಳಿದ್ದು, ಏನಿದ್ರೆ ಹಿಂದಿನ ಲೆಕ್ಕಾಚಾರ ವರಿಷ್ಠರದ್ದು ಅಂತ ಹೇಳಿ? ಪ್ರೇಮ್, ಪ್ರಮುಖವಾಗಿರ್ತಕ್ಕಂಥದ್ದು 2023 ಚುನಾವಣೆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಹೇಗೆ ನಡೆದುಕೊಂಡಿದ್ರು ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತಿದೆ. ಚುನಾವಣೆ ಪೂರ್ವ ಮತ್ತೆ ಚುನಾವಣೆ ನಂತರದ ಬೆಳವಣಿಗೆಗಳು ಕೂಡ ಒಂದ್ ರೀತಿಯಲ್ಲಿ ಸ್ಪಷ್ಟ. ಕಾಂಗ್ರೆಸ್ನ ಹೈಕಮಾಂಡ್ ಇಬ್ರು ಕೂಡ ಜೋಡೆತ್ತಾಗಿ ಹೋಗ್ಬೇಕು ಅಂತ ಒಂದ್ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿತ್ತು. ಆ ಸೂಚನೆಯನ್ನ ಆಜ್ಞೆಯನ್ನ ಪಾಲನೆ ಮಾಡಿದ್ರು. ಅಂದ್ರೆ ಇಂಟರ್ನಲ್ ಆಗಿ ಕೆಲ ಸಣ್ಣ ಪುಟ್ಟ ಗೊಂದಲಗಳು ಮತ್ತೆ ಕೆಲ ಫೈಟ್ಗಳು ಇದ್ರೂ ಕೂಡ ಬಹಿರಂಗವಾಗಿ ನಾವಿಬ್ರು ಕೂಡ ಒಂದೇ ಒಂದ್ ರೀತಿಯಲ್ಲಿ ಜೋಡೆತ್ತು ಅಂತ ಸಂದೇಶವನ್ನ ಸಾರಿದ್ರು. ಆದ್ರೆ ಪ್ರಮುಖವಾಗಿ ಕಳೆದ ಒಂದು 8 ದಿನಗಳಿಂದಲೂ ಕೂಡ ಬೇರೆ ಬೇರೆ ರೀತಿಯಲ್ಲೂ ಕೂಡ ಅದು ಟರ್ನ್ ತೆಗೆದುಕೊಳ್ಳುವಂತ ಒಂದು ಹಂತಕ್ಕೆ ತಲುಪಿತು. ಜೊತೆಗೆ ನಿನ್ನೆ ಸ್ವತಃ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಅದ್ರ ಜೊತೆಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ನಿನ್ನೆ ಸಂಜೆ ಒಂದು ಪೋಸ್ಟ್ ಅನ್ನ ಹಾಕಿ ಒಂದ್ ರೀತಿಯಲ್ಲಿ ಬಹಿರಂಗ ಕದನಕ್ಕೆ ಒಂದ್ ರೀತಿಯಲ್ಲಿ ಎಡೆ ಮಾಡಿ ಕೊಟ್ರು. ಇದು ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ ನ ಒಂದ್ ರೀತಿಯಲ್ಲಿ ಆತಂಕಕ್ಕೆ ಕಾರಣವಾಗಿತ್ತು. ಮುಂದೆ ಏನಾಗ್ಬೋದು, ಎಲ್ಲೋ ಒಂದ್ ಕಡೆ ಮತ್ತೊಂದು ರಾಜಸ್ಥಾನ ಆಗ್ಬಿಡ್ಬೋದಾ, ಮತ್ತೊಂದು ಮಧ್ಯಪ್ರದೇಶ ಆಗ್ಬಿಡ್ಬೋದಾ ಅಂತ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ನೀವಿಬ್ರು ಕೂತು ಮೊದಲಿನಂತೆ ಬಂದ್ರೆ ನಾವು ಮಾತುಕತೆ ನಡೆಸ್ತೀವಿ ಅನ್ನೋದು ಹೈಕಮಾಂಡ್ ನ ಒಂದು ಸ್ಪಷ್ಟ ಸಂದೇಶ ಆಗಿದೆ. ಆ ಕಾರಣಗಳಿಗೋಸ್ಕರವಾಗಿ ರಾಹುಲ್ ಗಾಂಧಿ ಅವರು ಇಬ್ಬರ ನಡೆಯನ್ನು ಕೂಡ ಒಂದ್ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆ ಕಾರಣಗಳಿಗೋಸ್ಕರವಾಗಿ ಇಬ್ಬರು ಕೂತು ಮಾತುಕತೆಯನ್ನು ನಡೆಸಿ ನಾವು ಮೊದಲಿನಂತೆ ಜೋಡೆತ್ತು ಅಂತ ಬಹಿರಂಗವಾಗಿ ಸಂದೇಶವನ್ನು ಕೊಟ್ಟು ನಮ್ಮ ಬಳಿ ಬರಲಿ, ಆ ನಂತರ ನಾವು ಬಗೆಹರಿಸೋಣ ಅನ್ನೋ ತೀರ್ಮಾನಕ್ಕೆ ಬಂದಿರಬಹುದು. ಹಾಗಾಗಿಯೇ ವೇಣುಗೋಪಾಲ್ ಅವರು ಎಲ್ಲೋ ಒಂದ್ ಕಡೆ ಇಬ್ಬರಿಗೂ ಕೂಡ ಕರೆ ಮಾಡಿ, ಇದು ರಾಹುಲ್ ಗಾಂಧಿ ಅವರ ಕಟ್ಟಾಜ್ಞೆ ಆಗಿದೆ, ಇಬ್ಬರು ಕೂಡ ಒಟ್ಟಾಗಿ ನೀವು ಮೊದಲು ಸೇರ್ಕೊಂಡು ನಾವಿಬ್ಬರು ಒಂದೇ ಅಂತ ನೀವು ಸಂದೇಶವನ್ನು ಕೊಡಬೇಕು. ತದನಂತರ ನಾವು ಏನ್ ಮಾಡ್ಬೇಕು, ಡೆಲ್ಲಿ ಕರ್ಸ್ಬೇಕಾ, ಏನ್ ಮಾಡ್ಬೇಕು ಅಂತ ನಾವು ಹೇಳ್ತೀವಿ ಅಂತ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಡಿ.ಕೆ. ಶಿವಕುಮಾರ್ಗೆ ಇನ್ವೈಟ್ ಮಾಡಿದರೆ ಸ್ವತಃ ಸಿದ್ದರಾಮಯ್ಯನವರೇ ಈ ಒಂದು ಇನ್ವೈಟ್ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ನಾಳೆ 9 ಗಂಟೆ ಬಳಿಕ ಸಾಕಷ್ಟು ಮಹತ್ವದ ಬೆಳವಣಿಗೆಗಳು ನಡೆಯುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರೇಮ್, ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.